ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದ ಬಗ್ಗೆ ವಿವರಣೆ ಕೊಡ್ತೇನೆ. ಆಶ್ಲೇಷ ಅಂದ್ರೆ ಆ ನಾಗದೇವರು ಅಂತ ಅರ್ಥ. ನಾಗದೇವರನ್ನ ಸೂಚಿಸ್ತಾ ಇರುತ್ತೆ. ಮತ್ತೆ ಆಶ್ಲೇಷ ನಕ್ಷತ್ರದಲ್ಲೇ ನೀವ್ ಯಾಕೆ ಹುಟ್ಟಿದ್ರಿ? 27 ನಕ್ಷತ್ರಗಳಲ್ಲಿ ಯಾರ್ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಎಲ್ಲರೂ ಈ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರಾದ್ರೂ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಶೇರ್ ಮಾಡಿ. ನೋಡಿ, ಆಶ್ಲೇಷ ನಕ್ಷತ್ರ ಬಂದ್ಬಿಟ್ಟು ಬುಧನ ನಕ್ಷತ್ರ ಆಗಿರುತ್ತೆ. ಬುಧ ಗ್ರಹ ಇದಕ್ಕೆ ಒಡೆಯನಾಗಿರ್ತಾನೆ. ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಬರ್ತದೆ. ಕರ್ಕಾಟಕ ರಾಶಿ ಅಂತ ಕೂಡ ಕರಿತೇವೆ. ಆಶ್ಲೇಷ ನಕ್ಷತ್ರದ ಬುಧನ ನಕ್ಷತ್ರ ಆಗಿರುತ್ತೆ. ಸ್ವಲ್ಪ ಸೌಂದರ್ಯ ಅದಕ್ಕೆ ಗಾಡ್ ಗಿಫ್ಟ್ ಆಗಿರುತ್ತೆ ಯಾವಾಗ್ಲೂ ಕೂಡ. ನೋಡಿ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಸ್ವಲ್ಪ ಸೌಂದರ್ಯ ಇರುತ್ತೆ, ಆಕರ್ಷಣೆ ಕೂಡ ಇರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ ನಾಗದೇವರನ್ನು ಸೂಚಿಸ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಾಗದೋಷ ಕೆಲವರು ಬಹಳಷ್ಟು ಜನರಿಗೆ ಬಂದಿರಬಹುದು. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ಅಂದ್ರೆ ನೋಡಿ, ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತಾ ಇರುತ್ತೆ ಹುಟ್ಟಿರುವ ನಕ್ಷತ್ರ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಬುಧ ದೆಸೆ ಇರುತ್ತೆ ಹುಟ್ಟಿದಾಗ ನಿಮಗೆ. ಹಿಂದಿನ ಜನ್ಮದ ಕರ್ಮ ಏನ್ ಸೂಚಿಸುತ್ತೆ ಅಂದ್ರೆ ನೋಡಿ, ಬುಧ ಬಂದ್ಬಿಟ್ಟು ನಿಮ್ಮ ದಾಯಾದಿಗಳನ್ನು ಸೂಚಿಸ್ತಾ ಇರುತ್ತೆ. ದಾಯಾದಿಗಳಾಗಿರ್ಬೋದು ಅಥವಾ ಸೋದರ ಮಾವ ಆಗಿರ್ಬೋದು. ದಾಯಾದಿಗಳು ಅಂದ್ರೆ ನೋಡಿ, ಇಲ್ಲಿ ತಗೋಬೇಕಾಗಿದ್ದು ಈ ನಕ್ಷತ್ರದಲ್ಲಿ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಈ ರೀತಿ ಇರ್ತಾರಲ್ಲ, ಅವರನ್ನು ಹೆಚ್ಚು ಕನ್ಸಿಡರ್ ಮಾಡಬಹುದು. ಅವರಿಗೆ ನಿಮ್ಮಿಂದ ಅನ್ಯಾಯ ಆಗಿರುತ್ತೆ. ಚಿಕ್ಕಪ್ಪನ ಮಕ್ಕಳು ಅಥವಾ ದೊಡ್ಡಪ್ಪನ ಮಕ್ಕಳು ಅಥವಾ ಸೋದರ ಮಾವಂದ್ರಿಗೂ ಕೂಡ ಆಗಿರ್ಬಹುದು. ಈ ಒಂದು ಏನ್ ಬೇಕಾದ್ರೂ ಅನ್ಯಾಯ ಆಗಿರ್ಬೋದು, ಭೂಮಿ ರೀತಿ ಅನ್ಯಾಯ ಆಗಿರ್ಬೋದು ಅಥವಾ ಮನಸ್ಸಿಗೆ ನೋವಾಗಿರ್ಬೋದು. ಸಾಮಾನ್ಯವಾಗಿ ದಾಯಾದಿಗಳ ನಡುವೆ ಅಂದ್ರೆ ಭೂಮಿ ರೀತಿ ಅಥವಾ ಆಸ್ತಿ ವಿಷಯಗಳೇ ಬಹಳ ಆಗಿರ್ತವೆ, ಕಲಹಗಳು, ತೊಂದರೆಗಳು ಅದಾಗಿರ್ಬೋದು. ಅಥವಾ ಮನಸ್ಸಿಗೆ ನೋವಾಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು. ಈ ಜನ್ಮದಲ್ಲಿ ಹೇಗೆ ಸರಿಪಡಿಸ್ಕೋಬೇಕಿದ್ದು ಪರಿಹಾರ ಅಂದ್ರೆ, ಈ ಜನ್ಮದಲ್ಲಿ ನೀವು ನಿಮ್ಮ ತಂದೆಯ ಅಣ್ಣ ಅಥವಾ ತಮ್ಮನ ಮಕ್ಕಳು ಎಲ್ಲರನ್ನೂ ಗೌರವಿಸಿ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ತುತ್ತು ನಿಮಗೆ ಕಮ್ಮಿ ಬಂದ್ರೂ ಚಿಂತೆ ಇಲ್ಲ. ಒಂದು ಪಾಲು ಮಾಡುವಾಗ ನಿಮಗೆ ಕಮ್ಮಿ ಬಂದ್ರು, ನಿಮ್ ಖಾನ್ದಾನಿಗೆ ಸ್ವಲ್ಪ ಕಮ್ಮಿ ಬಂದ್ರು ಚಿಂತೆ ಇಲ್ಲ. ನೀವು ಕ್ಷಮಿಸೋದು ಕಲೀರಿ. ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಈವನ್ ಅವ್ರಿಗೆ ಬೈಲಿಕ್ಕೂ ಕೂಡ ಹೋಗ್ಬೇಡಿ. ನೋಡಿ, ಬೈಯೋದು ಕೂಡ ಕೌಂಟ್ ಆಗುತ್ತೆ. ಈಗ ನೀವು ಅವ್ರಿಗೇನೋ ಬೈತೀರಾ, ಅವ್ರಿಗೆ ಮನಸ್ತಾಪ ಆಗ್ತದೆ, ಮನಸ್ಸಿಗೆ ನೋವಾಗ್ತದೆ. ಅವ್ರು ಬೈಯದೇ ಹೋಗ್ಬಿಟ್ರೆ ನೋಡಿ, ನೀವು ಒಂದು ವಿಶಿಷ್ಟ ವಿಷಯ ಧರ್ಮದ ಆಳಕ್ಕೆ ಹೋದಂತೆಲ್ಲ, ಶಾಸ್ತ್ರದ ಆಳಕ್ಕೆ ಹೋದಂತೆಲ್ಲ ಈ ವಿಷಯಗಳು ನಮ್ಗೆ ಗೋಚರ ಆಗ್ತದೆ. ತಿಳಿಸ್ತೇನೆ. ಎಲ್ಲಾ ಜನರು, ಯಾವ ನಕ್ಷತ್ರ ಆಗ್ಲಿ, ಎಲ್ಲಾ ನಕ್ಷತ್ರ ಜನರಿಗೆ ಹೇಳ್ತೇನೆ, ನೀವು ಯಾರಿಗೋ ಬೈತೀರಾ, ಒಂದು ಅಪಶಬ್ದವನ್ನು ಉಪಯೋಗಿಸ್ತೀರಾ ಅಂತ ತಿಳ್ಕೊಳ್ಳಿ. ಅವನುಡಿಗಳನ್ನ ಆಡ್ಬಿಟ್ರೆ ಅವ್ರು ಕೇಳಿಸ್ಕೊಂಡ್ರು, ಅವ್ರು ನಿಮಗೆ ತಿರುಗಿ ಬೈಲಿಲ್ಲ. ಅವ್ರು ತಿರುಗಿ ಬೈದ್ರೆ ಬೇರೆ ಮಾತು, ತಿರುಗಿ ಬೈಲೇ ಇಲ್ಲ, ಅವರು ಸಹನೆಯಿಂದಲೋ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ರು ಅಂದ್ರೆ ನೋಡಿ, ನೀವು ಬೈದ್ರೆ ಪಾಪ ನಿಮಗ್ ಬಂತು, ಅವ್ರು ತಿರುಗಿ ನಿಮಗೆ ಬೈಲಿಲ್ಲ, ಅವ್ರಿಗೆ ಪಾಪ ಬರ್ಲಿಲ್ಲ, ಅವ್ರ ಕರ್ಮ ನೀವು ಕಳೆದಂಗೆ. ಬಟ್ ನೀವು ಕರ್ಮವನ್ನು ಕಟ್ಟಿಕೊಂಡ ಹಾಗೆ. ಒಬ್ರಿಗೆ ಬೈಯೋದು, ಮನಸ್ಸಿಗೆ ನೋವು ಮಾಡೋದು ಕೂಡ, ಒಬ್ರಿಗೆ ಕಣ್ಣೀರ್ ಹಾಕ್ಸೋದು ಕೂಡ ಪಾಪದ ಕೆಲಸ. ನೋಡಿ, ಒಬ್ಬರದು ₹1 ತಿನ್ನೋದು ಕೂಡ ಪಾಪದ ಕೆಲಸ. ಡೋಂಟ್ ಡೂ ದಟ್. ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಗಳಿಸ್ಬೋದು, ಒಬ್ರಿಗೆ ಮೋಸ ಮಾಡಿ ನೀವು ಗಳಿಸೋದು ಬೇಡ. ಅದು ಈ ಜನ್ಮದಲ್ಲದಿದ್ದರೂ ಮುಂದಿನ ಜನ್ಮದಲ್ಲಿ ಅದರ ಡಬ್ಬಲ್ ಆಗ್ಲಿ, ಅದ್ರ 10 ಪಟ್ಟಾಗ್ಲಿ ನೀವು ಅವ್ರಿಗೆ ಕೊಡ್ಲೇಬೇಕಾಗ್ತದೆ. ಯಾವ ಕರ್ಮವೂ ಬಿಡುವ ಹಾಗಿಲ್ಲ. ಶನಿದೇವರು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಜಗತ್ತಿನ ನ್ಯಾಯಾಧೀಶ ಶನಿದೇವರು.
ನೋಡಿ, ದಾಯಾದಿಗಳಿಗೆ ನೀವು ಅನ್ಯಾಯ ಮಾಡಿದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ತೀರಾ. ದಾಯಾದಿಗಳಿಗೆ ಅನ್ಯಾಯ ಮಾಡಿದ್ರೆ, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಹೀಗೆ ಮಾಡಿದ್ರೆ ನಿಮಗೆ ತೊಂದರೆ ಆಗ್ತದೆ. ಈ ಕರ್ಮವನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಜನ್ಮದಲ್ಲಿ ದಾಯಾದಿಗಳಿಗೆ ಒಂದು ಮಾತು ಕೂಡ ಬೈಲಿಕ್ಕೆ ಹೋಗ್ಬೇಡಿ. ನನ್ನ ಕ್ಲೈಂಟ್ಸಿಗೆ ಹೇಳಿದೆ, ನನ್ನ ಕ್ಲೈಂಟ್ ಒಬ್ರಿಗೆ ಅವರ ದೊಡ್ಡಪ್ಪನ ಮಕ್ಕಳೇ ಮಾಟ ಮಂತ್ರ ಮಾಡಿಸ್ತಾರೆ. ಈ ಕ್ಷಣ ಪ್ರಸ್ತುತದಲ್ಲೂ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರ ಇದ್ದ ಕೆಲಸವನ್ನು ಕೂಡ ಕಳೆದ್ರು. ಆದ್ರೂ ಕೂಡ ನಾನು ಹೇಳಿದೆ, ಅವರು ಬುಧನ ನಕ್ಷತ್ರದಲ್ಲಿ ಹುಟ್ಟಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ದೊಡ್ಡಪ್ಪನ ಮಕ್ಕಳಿಗೆ ಬೈಲಿಕ್ಕೆ ಹೋಗ್ಬೇಡ. ಅದು ಕರ್ಮ ಇತ್ತು, ಅವ್ರು ಹಾಗೆ ಮಾಡಿದ್ದಾರೆ. ನೀನ್ ಅವ್ರಿಗೆ ಬೈಲಿಕ್ಕೂ ಹೋಗ್ಬೇಡ, ಹೊಡಿಲಿಕ್ಕಂತೂ ಮೊದ್ಲೇ ಹೋಗ್ಬೇಡ. ಅವ್ರ ವಿರುದ್ಧ ಸೇಡು ತೀರ್ಸ್ಕೊಳಕ್ ಹೋಗ್ಬೇಡ, ಅವ್ರನ್ನ ಕ್ಷಮಿಸ್ಬಿಡು ಅಂತ ನಾನೇ ಹೇಳಿಕೊಟ್ಟೆ. ನಿಮಗೂ ಹೇಳ್ತಾ ಇದ್ದೇನೆ, ನಿಮ್ಮ ದಾಯಾದಿಗಳಿಗೆ, ಅಣ್ಣ ತಮ್ಮಂದ್ರಿಗೂ ಕೂಡ ತೊಂದರೆ ಕೊಡಬೇಡಿ, ಬೈಲಿಕ್ಕೂ ಕೂಡ ಹೋಗ್ಬೇಡಿ. ಒಂದು ಪಾಲು, ಒಂದು ತುತ್ತು ನಿಮಗೆ ಕಡಿಮೆ ಬಂದ್ರು ಕೂಡ, ₹1 ನಿಮಗೆ ಕಡಿಮೆ ಬಂದ್ರು ಕೂಡ, ಅಥವಾ ಒಂದಷ್ಟು ಕಡಿಮೆ ಬಂದ್ರು ಕೂಡ ಕ್ಷಮಿಸ್ಬಿಡಿ. ನೀವು ಸಹನೆ ತಗೊಳ್ಳಿ, ನಿಮಗೆ ಒಳ್ಳೇದು ಮಾಡ್ತಾನೆ. ಬುಧ ಗ್ರಹದ ನಕ್ಷತ್ರ ಆಶ್ಲೇಷ ನಕ್ಷತ್ರ ಒಳ್ಳೇದ್ ಮಾಡ್ತದೆ. ನಕ್ಷತ್ರ ಶಾಂತಿಯನ್ನು ಪರಿಗಣನೆ ತಗೊಳ್ಳಿ. ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ, ಅದರಿಂದ ನಿಮಗೆ ಒಳ್ಳೇದಾಗ್ತದೆ. ವೀಕ್ಷಕರೇ, ನಿಮ್ಮ ಜ್ಞಾನದ ಸಲುವಾಗಿ, ಎಜುಕೇಶನ್ ಪರ್ಪಸ್ಗಾಗಿ ಈ ಎಲ್ಲ ವಿಡಿಯೋಗಳನ್ನು ಬಿಡ್ತಿದ್ದೇವೆ. ನಿಮಗೇನಾದ್ರೂ ತೊಂದರೆ ಆಗಿದ್ರೆ, ಯಾವುದೇ ರೀತಿ ಮಾಟ ಮಂತ್ರ ವಾಮಾಚಾರ ತೊಂದರೆ ಆಗಿದ್ರು ಕೂಡ ನಮಗೆ ಕರೆ ಮಾಡಬಹುದು. ಇನ್ಯಾವುದೋ ಜಾತಕ ರೀತ್ಯ, ಕುಂಡಲಿ ರೀತ್ಯ ಏನಾದ್ರೂ ಸಲಹೆ ಬೇಕಾದ್ರೂ ಕರೆ ಮಾಡಬಹುದು. ಸಲಹೆ ನೀಡ್ತೇವೆ. ಶುಭವಾಗಲಿ.